ಬೊಜ್ಜು ಈ ಪದ ಕೇಳಿದ ತಕ್ಷಣ ತಲೆಗೆ ಬರೋದೇನು? ಹೆಚ್ಚಾಗಿ ಇದು ನಮ್ಮ ಲೈಫ್ ಸ್ಟೈಲಿಂದ ಬಂದಿದ್ದು, ನಮ್ಮದೇ ತಪ್ಪು ಅನ್ಕೋತೀವಿ ಅಲ್ವಾ? ಆದ್ರೆ ಕಥೆ ಅಷ್ಟೊಂದ್ ಸಿಂಪಲ್ ಇಲ್ಲ. ಬನ್ನಿ, ಈ ಸ್ಥೂಲಕಾಯದ ಹಿಂದಿರೋ ವಿಜ್ಞಾನ, ಸಾಮಾಜಿಕ ಕಾರಣಗಳು ಮತ್ತೆ ಮುಂದೆ ಬರೋ ಟ್ರೀಟ್ಮೆಂಟ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸರಿ, ಈ ಸಮಸ್ಯೆ ಎಷ್ಟು ದೊಡ್ಡದು ಅಂತ ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಅವರ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 2022ರಲ್ಲಿ ಜಗತ್ತಿನಲ್ಲಿ ಪ್ರತಿ 8 ಜನರಲ್ಲಿ ಒಬ್ರು ಬೊಜ್ಜಿನಿಂದ ಬಳಲುತ್ತಿದ್ರು. ಯೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಇರೋರಲ್ಲೇ ಎಷ್ಟೊಂದು ಜನರಿಗೆ ಈ ಸಮಸ್ಯೆ ಇರ್ಬೋದು. ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ನಮ್ಮ ಇಡೀ ಹೆಲ್ತ್ ಸಿಸ್ಟಮ್ ಮೇಲೆ ಬೀಳ್ತಿರೋ ದೊಡ್ಡ ಭಾರ. ಓಕೆ, ಈ ಇಡೀ ವಿಷಯವನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವಿದನ್ನ 5 ಭಾಗಗಳಾಗಿ ನೋಡೋಣ. ಮೊದಲು ಇದು ಹೇಗೆ ಒಂದು ಗ್ಲೋಬಲ್ ಪ್ರಾಬ್ಲಮ್ ಆಯ್ತು ಅಂತ ನೋಡೋಣ. ಆಮೇಲೆ ಬೊಜ್ಜು ಅಂದ್ರೆ ನಿಜಕ್ಕೂ ಏನು ಅಂತ ಡಿಫೈನ್ ಮಾಡೋಣ. ಅದಕ್ಕೆ ಕಾರಣಗಳೇನು ಅಂತಾನೂ ತಿಳ್ಕೊಳ್ಳೋಣ. ಹಾಗೆ ಇದಕ್ಕೆ ಪರಿಹಾರಗಳೇನು, ಮತ್ತೆ ಕೊನೆಯದಾಗಿ ಟ್ರೀಟ್ಮೆಂಟ್ಗಳಲ್ಲಿ ಏನೆಲ್ಲ ಹೊಸ ಬೆಳವಣಿಗೆಗಳಾಗ್ತಿವೆ ಅನ್ನೋದರ ಬಗ್ಗೆ ಮಾತಾಡೋಣ. ಸರಿ, ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಕಳೆದ ಕೆಲವು ದಶಕಗಳಿಂದ ಈ ಬೊಜ್ಜು ಅನ್ನೋ ಸಮಸ್ಯೆ ಎಷ್ಟೊಂದು ವೇಗವಾಗಿ ಆತಂಕಕಾರಿಯಾಗಿ ಹೆಚ್ಚಾಗಿದೆ ಅನ್ನೋದನ್ನ ಮೊದಲು ನೋಡೋಣ. ಈ ನಂಬರ್ಸ್ ನೋಡಿ. 1990ರಿಂದ ಇಲ್ಲಿಯವರೆಗೆ ದೊಡ್ಡವರಲ್ಲಿ ಬೊಜ್ಜಿನ ಪ್ರಮಾಣ ಡಬಲ್ಗಿಂತಾನೂ ಜಾಸ್ತಿಯಾಗಿದೆ. ಇನ್ನು ಶಾಕಿಂಗ್ ಅಂದ್ರೆ ಹದಿಹರೆಯವರಲ್ಲಿ ಅಂದ್ರೆ ಟೀನೇಜರ್ಸ್ನಲ್ಲಿ ಇದು 4 ಪಟ್ಟು ಹೆಚ್ಚಾಗಿದೆ. 4 ಟೈಮ್ಸ್. ಇದು ನಿಜಕ್ಕೂ ತಲೆಬಿಸಿ ಮಾಡೋ ವಿಷಯ ಅಲ್ವಾ? ಹಾಗಾದ್ರೆ ಈ ಬೊಜ್ಜು ಅಂದ್ರೆ ನಿಜಕ್ಕೂ ಏನು? ಸುಮ್ನೆ ದಪ್ಪ ಇದ್ರೆ ಅದನ್ನ ಬೊಜ್ಜು ಅಂತಾರಾ? ಖಂಡಿತ ಇಲ್ಲ. ಇದನ್ನ ಡಿಫೈನ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಇದು ಬರೀ ತೂಕದ ಮೆಷೀನ್ ಮೇಲೆ ಕಾಣೋ ನಂಬರ್ ಅಲ್ಲ. ಸಾಮಾನ್ಯವಾಗಿ ಡಾಕ್ಟರ್ಸ್ ಇದನ್ನ ಅಳಿಯೋಕೆ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ BMI ಅಂತ ಒಂದನ್ನ ಯೂಸ್ ಮಾಡ್ತಾರೆ. ಇದು ತುಂಬಾನೇ ಸಿಂಪಲ್. ನಿಮ್ಮ ತೂಕವನ್ನ ನಿಮ್ಮ ಎತ್ತರದ ಸ್ಕ್ವೇರ್ನಿಂದ ಭಾಗಿಸಿದಾಗ ಬರೋ ನಂಬರ್. ಈ BMI 30 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಮೆಡಿಕಲ್ ಟರ್ಮ್ಸ್ನಲ್ಲಿ ಒಬೀಸಿಟಿ ಅಥವಾ ಬೊಜ್ಜು ಅಂತ ಕರೀತಾರೆ. ಆದ್ರೆ ಈಗಿನ ಕಾಲದ ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳ್ತಿರೋದೇನು ಅಂದ್ರೆ ಬರೀ BMI ನೋಡಿ ಡಿಸೈಡ್ ಮಾಡೋದು ಸರಿಯಲ್ಲ ಅಂತ. ಯಾಕಂದ್ರೆ ಬೊಜ್ಜು ಕೇವಲ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ಲ, ಅದೊಂದು ಕಾಂಪ್ಲೆಕ್ಸ್ ಅಂದ್ರೆ ಸಂಕೀರ್ಣವಾದ ಕಾಯಿಲೆ. ಅದಕ್ಕೆ ಸೊಂಟದ ಸುತ್ತಳತೆ ಅಂದ್ರೆ ವೇಸ್ಟ್ ಸರ್ಕಂಫರೆನ್ಸ್ ಈ ತರಹದ ಬೇರೆ ಅಳತೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈಗ ಹೇಳ್ತಿದ್ದಾರೆ. ಹಾಗಾಗಿ ಬೊಜ್ಜನ್ನ ಲೈಟಾಗಿ ತಗೊಳ್ಳೋ ಹಾಗೆ ಇಲ್ಲ. ಇದು ಕೇವಲ ಹೊರಗಡೆ ಕಾಣೋ ದಪ್ಪ ಅಲ್ಲ. ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್, ಟೈಪ್ 2 ಡಯಾಬಿಟೀಸ್ ಅಷ್ಟೇ ಅಲ್ಲ, ಕೆಲವು ರೀತಿಯ ಕ್ಯಾನ್ಸರ್ಗಳು ಬರೋ ರಿಸ್ಕ್ ಕೂಡ ಸಖತ್ ಜಾಸ್ತಿ ಆಗುತ್ತೆ. ಸರಿ, ಈಗ ಬೊಜ್ಜಿಗೆ ಕಾರಣ ಏನು ಅನ್ನೋದ್ರ ಕಡೆಗೆ ಬರೋಣ. ನಾವ್ ಅನ್ಕೊಂಡಿರೋ ಹಾಗೆ ಜಾಸ್ತಿ ತಿಂದ್ರೆ, ಎಕ್ಸರ್ಸೈಸ್ ಮಾಡ್ದಿದ್ರೆ ದಪ್ಪ ಆಗ್ತೀವಿ ಅನ್ನೋದು ತುಂಬಾನೇ ಸಿಂಪಲ್ ಆದ ಲೆಕ್ಕಾಚಾರ. ಆದ್ರೆ ರಿಯಾಲಿಟಿ ಅದಕ್ಕಿಂತ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ. ಹೌದು, WHO ಹೇಳೋ ಹಾಗೆ ಬೊಜ್ಜಿಗೆ ಒಂದೇ ಒಂದು ಕಾರಣ ಅಂತ ಇಲ್ವೇ ಇಲ್ಲ. ನಮ್ಮ ಪರಿಸರ, ನಮ್ಮ ಮೆಂಟಲ್ ಹೆಲ್ತ್, ನಮ್ಮ ಸೋಷಲ್ ಲೈಫ್, ಅಷ್ಟೇ ಯಾಕೆ ನಮ್ಮ ಜೀನ್ಸ್ ಕೂಡ. ಹೀಗೆ ಎಲ್ಲವೂ ಸೇರಿ ಈ ಸ್ಥಿತಿಗೆ ಕಾರಣ ಆಗುತ್ತೆ. ನೋಡಿ, ಇದರಲ್ಲಿ ಎಷ್ಟೊಂದು ಫ್ಯಾಕ್ಟರ್ಸ್ ಇವೆ. ಜೆನೆಟಿಕ್ಸ್ ಅಂದ್ರೆ ನಮ್ಮ ವಂಶವಾಹಿಗಳು, ನಾವು ತಿನ್ನೋ ಊಟ, ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಸ್ಟ್ರೆಸ್, ಅಷ್ಟೇ ಅಲ್ಲ ಕೆಲವು ಮೆಡಿಕೇಷನ್ಸ್ಗಳು ಕೂಡ ತೂಕ ಹೆಚ್ಚಾಗೋಕೆ ಕಾರಣ ಆಗ್ಬೋದು. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟೋ ಸಂಕೀರ್ಣವಾದ ಸಮಸ್ಯೆ ಅಂತ. ಹಾಗಾದ್ರೆ ಇಷ್ಟೆಲ್ಲಾ ಕಾರಣಗಳಿರೋ ಈ ಸಂಕೀರ್ಣ ಸಮಸ್ಯೆಗೆ ಪರಿಹಾರ ಏನು? ಇದನ್ನ ಹೇಗೆ ಬಗೆಹರಿಸಬಹುದು? ಬೊಜ್ಜು ಕಂಟ್ರೋಲ್ ಮಾಡೋದು ಅಂದ್ರೆ ಬರೀ ವ್ಯಕ್ತಿಗಳು ಮಾಡೋ ಪ್ರಯತ್ನ ಅಷ್ಟೇ ಸಾಲ್ದು. ಇದು ಸಿಸ್ಟಮ್ ಲೆವೆಲ್ನಲ್ಲಿ ಆಗ್ಬೇಕಾದ ಬದಲಾವಣೆ. ಬನ್ನಿ ಈ ವಿಭಾಗದಲ್ಲಿ ಅದ್ರ ಬಗ್ಗೆನೇ ನೋಡೋಣ. ಖಂಡಿತ, ವ್ಯಕ್ತಿಗತವಾಗಿ ನಾವು ಹೆಲ್ದಿ ಫುಡ್ ತಿನ್ಬೇಕು, ಎಕ್ಸರ್ಸೈಸ್ ಮಾಡಬೇಕು, ಇದೆಲ್ಲ ಸರಿ. ಆದ್ರೆ ನಾವು ಆರೋಗ್ಯವಾಗಿರೋ ಆಯ್ಕೆಗಳನ್ನ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಸಪೋರ್ಟ್ ಮಾಡ್ಬೇಕಲ್ವಾ? ಉದಾಹರಣೆಗೆ, ಸೇಫ್ ಆಗಿ ವಾಕ್ ಮಾಡೋಕೆ ಒಳ್ಳೆ ಫುಟ್ಪಾತ್ಗಳು, ಕಡಿಮೆ ಬೆಲೆಗೆ ಆರೋಗ್ಯಕರ ಊಟ ಸಿಗೋದು, ಇದೆಲ್ಲವೂ ತುಂಬಾನೇ ಮುಖ್ಯ. ಸೊ ಇದು ನಮ್ಮೆಲ್ಲರ ಒಂದು ಹಂಚಿಕೊಂಡ ಜವಾಬ್ದಾರಿ. ಸರಿ, ಹಾಗಾದ್ರೆ ನಮ್ ಕೈಯಲ್ಲಿ ಏನಿದೆ? ಪರ್ಸನಲ್ ಲೆವೆಲ್ನಲ್ಲಿ ಏನ್ ಮಾಡಬಹುದು? ಕೇವಲ ಊಟ ಕಡಿಮೆ ಮಾಡೋದು ಅಂದ್ರೆ ಡಯಟ್ ಮಾಡೋ ಬದಲು ಪೌಷ್ಟಿಕಾಂಶ ಜಾಸ್ತಿ ಇರೋ ಪದಾರ್ಥಗಳನ್ನ ನಮ್ಮ ಊಟಕ್ಕೆ ಸೇರಿಸ್ಕೊಳ್ಳೋದು ಒಂದು ಒಳ್ಳೆ ಸ್ಟ್ರಾಟಜಿ. ಉದಾಹರಣೆಗೆ, ಬೇರೆ ಬೇರೆ ತರದ ಬೀಜಗಳು. ಉದಾಹರಣೆಗೆ ಇಲ್ಲಿ ನೋಡಿ, ಅಗಸೆ ಬೀಜದಲ್ಲಿರೋ ಫೈಬರ್ ನಮ್ಮ ಹಸಿವು ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಕುಂಬಳಕಾಯಿ ಬೀಜದಲ್ಲಿ ಪ್ರೋಟೀನ್ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ಅದು ಫ್ಯಾಟ್ ಬರ್ನ್ ಮಾಡೋಕೆ ಮತ್ತೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕೆ. ಆದ್ರೆ ಒಂದು ವಿಷಯ ನೆನಪಲ್ಲಿರ್ಬೇಕು, ಈ ಬೀಜಗಳೇನು ಮ್ಯಾಜಿಕ್ ಅಲ್ಲ. ಇವುಗಳನ್ನ ತಿಂದ ತಕ್ಷಣ ಸಣ್ಣ ಆಗ್ತೀವಿ ಅಂತ ಅಲ್ಲ.
ಇದು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಒಂದು ಭಾಗವಷ್ಟೇ. ಬ್ಯಾಲೆನ್ಸ್ ಡಯಟ್ ಮತ್ತೆ ರೆಗ್ಯುಲರ್ ಎಕ್ಸರ್ಸೈಸ್ಗೆ ಇವುಗಳು ಎಂದಿಗೂ ಪರ್ಯಾಯ ಆಗೋಕೆ ಸಾಧ್ಯವಿಲ್ಲ. ಸರಿ, ಈಗ ಬೊಜ್ಜಿನ ಚಿಕಿತ್ಸೆಯಲ್ಲಿ ಏನೆಲ್ಲ ಹೊಸ ಹೊಸ ಅಡ್ವಾನ್ಸ್ಮೆಂಟ್ಸ್ ಆಗ್ತಿವೆ ಅಂತ ನೋಡೋಣ. ಫ್ಯೂಚರ್ ಹೇಗಿದೆ? ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಪ್ರಕಾರ 2026ನೇ ಇಸ್ವಿ ಒಬೇಸಿಟಿ ಟ್ರೀಟ್ಮೆಂಟ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಹೊಸ ಮೆಡಿಸಿನ್ಸ್ ಮತ್ತೆ ಟ್ರೀಟ್ಮೆಂಟ್ ವಿಧಾನಗಳು ಬರ್ತಿದ್ದು ಬೊಜ್ಜನ್ನ ನೋಡೋ ದೃಷ್ಟಿಕೋನವೇ ಬದಲಾಗ್ಲಿದೆ. ಸದ್ಯಕ್ಕೆ 2 ಮುಖ್ಯವಾದ ಮೆಡಿಕಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇವೆ. ಒಂದು GLP-1 ಅಗೋನಿಸ್ಟ್ಸ್ ಅಂತ ಕರೆಯೋ ಹೊಸ ಔಷಧಗಳು. ಇವು ಹಸಿವನ್ನು ಕಂಟ್ರೋಲ್ ಮಾಡಿ ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡ್ತವೆ. ಇನ್ನೊಂದು ತುಂಬಾನೇ ತೂಕ ಇರೋರಿಗೆ ಮಾಡೋ ಬ್ಯಾರಿಯಾಟ್ರಿಕ್ ಸರ್ಜರಿ. ಈ ಟೈಮ್ಲೈನ್ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಫಾಸ್ಟ್ ಆಗಿ ಚೇಂಜಸ್ ಆಗ್ತಿವೆ ಅಂತ. ನೋಡಿ, 2026ರಷ್ಟೊತ್ತಿಗೆ ಬಾಯಲ್ಲೇ ತಗೋಬಹುದಾದ ಮಾತ್ರೆಗಳು ಮಾರುಕಟ್ಟೆಗೆ ಬರ್ಲಿವೆ. ಇದ್ರಿಂದ ಟ್ರೀಟ್ಮೆಂಟ್ ಇನ್ನಷ್ಟು ಸುಲಭ ಆಗತ್ತೆ ಮತ್ತೆ ಹೆಚ್ಚು ಜನರಿಗೆ ತಲುಪುತ್ತೆ. ಒಂದು ವೇಳೆ ಈಗಿರೋ ಟ್ರೆಂಡ್ ಹೀಗೇನೇ ಮುಂದುವರೆದ್ರೆ 2060ರ ಹೊತ್ತಿಗೆ ಬೊಜ್ಜಿನಿಂದಾಗಿ ಜಾಗತಿಕ ಆರ್ಥಿಕತೆ ಮೇಲೆ ಬೀಳೋ ಹೊರೆ ಎಷ್ಟಿರುತ್ತೆ ಗೊತ್ತಾ? ಬರೋಬ್ಬರಿ $18 ಟ್ರಿಲಿಯನ್. ಅಬ್ಬಾ, ಇದು ನಿಜಕ್ಕೂ ಊಹೆಗೂ ನಿಲುಕದಷ್ಟು ದೊಡ್ಡ ಮೊತ್ತ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶಗಳು ಇವು. ಮೊದಲನೇದಾಗಿ, ಬೊಜ್ಜು ಅನ್ನೋದು ಯಾರೋ ಒಬ್ಬರ ವೈಫಲ್ಯ ಅಲ್ಲ, ಅದೊಂದು ಕಾಂಪ್ಲೆಕ್ಸ್ ಆದ ಗ್ಲೋಬಲ್ ಕಾಯಿಲೆ. ಎರಡನೇದು, ಇದನ್ನ ಎದುರಿಸೋಕೆ ವ್ಯಕ್ತಿಗತ ಪ್ರಯತ್ನದ ಜೊತೆಗೆ ಸಿಸ್ಟಮ್ಯಾಟಿಕ್ ಬದಲಾವಣೆಗಳೂ ಬೇಕು. ಮೂರನೇದು, ನಮ್ಮ ಡಯಟ್ನಲ್ಲಿ ಬೀಜಗಳಂಥ ಸಣ್ಣ ಬದಲಾವಣೆಗಳು ಕೂಡ ದೊಡ್ಡ ಸಹಾಯ ಮಾಡಬಲ್ಲವು. ಮತ್ತು ಕೊನೆಯದಾಗಿ, ಮೆಡಿಕಲ್ ಸೈನ್ಸ್ನಲ್ಲಿ ಆಗ್ತಿರೋ ಹೊಸ ಆವಿಷ್ಕಾರಗಳು ದೊಡ್ಡ ಭರವಸೆಯನ್ನ ಮೂಡಿಸಿವೆ. ಮತ್ತು ಕೊನೆಯದಾಗಿ, ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಬೊಜ್ಜಿನ ಚಿಕಿತ್ಸೆಗಳು ಕೇವಲ ತೂಕ ಇಳಿಸೋದನ್ನ ಬಿಟ್ಟು ಇಡೀ ದೇಹದ ಆರೋಗ್ಯವನ್ನ ಸರಿಪಡಿಸೋ ಕಡೆಗೆ ಸಾಗುತ್ತಿರುವಾಗ, ನಮ್ಮ ಸಮಾಜಗಳು ಬೊಜ್ಜನ್ನು ವೈಯಕ್ತಿಕ ಆಯ್ಕೆ, ಒಂದು ಕೆಟ್ಟ ಹವ್ಯಾಸ ಅಂತ ನೋಡೋದನ್ನ ಬಿಟ್ಟು ಅದೊಂದು ಗಂಭೀರ ದೀರ್ಘಕಾಲದ ಕಾಯಿಲೆ, ಅದಕ್ಕೆ ಸರಿಯಾದ ಕಾಳಜಿ ಬೇಕು ಅಂತ ಒಪ್ಕೊಳ್ಳೋಕೆ ಹೇಗೆ ಸಿದ್ಧವಾಗ್ತವೆ?